ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆಯಲ್ಲಿ ಬೇಡ ಜಂಗಮ ಕುಟುಂಬಗಳನ್ನು ಪರಿಗಣಿಸದೆ ನಿರ್ಲಕ್ಷ್ಯ ಮಾಡುವುದು ಸರಿಯಲ್ಲ ಎಂದು ಹೊಳಲ್ಕೆರೆ ತಾಲೂಕು ಬೇಡ ಜಂಗಮ ಸಮುದಾಯ ಒತ್ತಾಯಿಸಿದೆ. ಹಾಗಾಗಿ ಸರ್ಕಾರ ಕೂಡಲೇ ಬೇಡ ಜಂಗಮರನ್ನ ಪರಿಗಣಿಸಬೇಕು ಎಂದು ಆದೇಶ ಹೊರಡಿಸಬೇಕು ಎಂದು ಆಗ್ರಹಿಸಿ ಹೊಳಲ್ಕೆರೆ ತಾಲೂಕು ತಹಶೀಲ್ದಾರ್ ಅವರಿಗೆ ಬೇಡ ಜಂಗಮ ಸಮುದಾಯ ಮನವಿ ಪತ್ರ ಸಲ್ಲಿಸಿದೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ 101 ಉಪಜಾತಿಗಳಿವೆ. ಇವುಗಳಲ್ಲಿ ಬೇಡ ಜಂಗಮ ಜಾತಿಯು ಕ್ರಮ ಸಂಖ್ಯೆ 19ರಲ್ಲಿದೆ. ಹೊಳಲ್ಕೆರೆ ಸೇರಿದಂತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಮೀಕ್ಷೆಗೆ ಹೋದಾಗ ಪರಿಶಿಷ್ಟ ಜಾತಿಯ 19ನೇ ಕಾಲಮ್ನಲ್ಲಿ ಬೇಡ ಜಂಗಮರನ್ನ ನಮೂದಿಸದೆ ಲಿಂಗಾಯತ ಎಂದು ಸಮೀಕ್ಷೆ ಮಾಡುತ್ತಿದ್ದಾರೆ. ಇದು ಸಂವಿಧಾನ ವಿರೋಧಿತನ. ಹಾಗಾಗಿ ಸಮೀಕ್ಷೆಯಲ್ಲಿ ಬೇಡ ಜಂಗಮರನ್ನ ಕಡ್ಡಾಯವಾಗಿ ಪರಿಗಣಿಸುವ ಮೂಲಕ ಸಂವಿಧಾನಬದ್ಧ ಹಕ್ಕುಗಳನ್ನು ಪಡೆದುಕೊಳ್ಳಲು ಅವಕಾಶ ನೀಡಬೇಕಾಗಿದೆ ಎಂದು ಹೊಳಲ್ಕೆರೆ ತಾಲೂಕಿನ ಪುರಸಭೆಯ ಸದಸ್ಯರಾದ PR ಮಲ್ಲಿಕಾರ್ಜುನ್ ಆಗ್ರಹಿಸಿದ್ದಾರೆ. ಹೊಳಲ್ಕೆರೆ ತಾಲೂಕಿನಾದ್ಯಂತ ಬೇಡ ಜಂಗಮ ಸಮುದಾಯ ಸಾಕಷ್ಟು ಸಂಖ್ಯೆಯಲ್ಲಿದೆ. ಹಾಗಾಗಿ ತಹಶೀಲ್ದಾರ್ ಅವರು ಸಮೀಕ್ಷೆ ಮಾಡುವವರಿಗೆ ಕಡ್ಡಾಯವಾಗಿ ಬೇಡ ಜಂಗಮರನ್ನ ಪರಿಗಣಿಸುವಂತೆ ಆದೇಶಿಸಬೇಕು ಎಂದು ತಿಳಿಸಿದ್ದಾರೆ. ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲು ಹೊಳಲ್ಕೆರೆ ತಾಲೂಕು ಬೇಡ ಜಂಗಮ ಸಮುದಾಯದ ಮುಖಂಡರಾದ H. ಪ್ರಭುಲಿಂಗಯ್ಯ, S. ಪರಮೇಶ್ವರಯ್ಯ, T. ಬಸವರಾಜಯ್ಯ, P. ಪ್ರಭಯ್ಯ, ಸತೀಶ್ ಸೇರಿದಂತೆ ಹೊಳಲ್ಕೆರೆ ತಾಲೂಕಿನ ಹಲವಾರು ಮುಖಂಡರು ಭಾಗವಹಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮನವಿ ಮಾಡಿದ್ದಾರೆ.